ಪಾಕಿಸ್ತಾನಕ್ಕೆ ಇನ್ಮೇಲೆ ನಮ್ಮ ಟೀಮ್ ಇಂಡಿಯಾ ಮೂರ್ ಸಲ ಗುನ್ನ ಇಟ್ಟು ಗೂಟರು ಕೂಡ ಇಡಬಹುದು. ICC ಇವೆಂಟ್ಗಳಲ್ಲಿ ಆ ಲೆವೆಲ್ಗೆ ICC ಬಿಗ್ಗೆಸ್ಟ್ ನ್ಯೂ ಫಾರ್ಮ್ಯಾಟ್ ನ ರೆಡಿ ಮಾಡಿದೆ ODI ಮತ್ತೆ T20 ವರ್ಲ್ಡ್ ಕಪ್ಗೆ. ಬಟ್ ಇದರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಎಲಿಮಿನೇಟರ್ ಎಲ್ಲ ಕೂಡ ಸಕ್ಕತ್ತಾಗಿದೆ. FIFA ವರ್ಲ್ಡ್ ಕಪ್ ನಡೀತಾ ಇದೆ ಫುಟ್ಬಾಲ್, ಸೇಮ್ ಯಾವ ತರ ಫಾರ್ಮ್ಯಾಟ್ ನ ಮಾಡಿದ್ರು ಅದೇ ಒಂದು ಸ್ಟ್ರಕ್ಚರ್ ಅಲ್ಲಿ ನಮ್ಮ ICC ಅವರು ಕ್ರಿಕೆಟ್ಗೆ ಒಂದು ನ್ಯೂಯೆಸ್ಟ್ ಫಾರ್ಮ್ಯಾಟ್ ನ ತಗೊಬಂದಿದ್ದಾರೆ. ಬಟ್ ಆಕ್ಚುಲಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅಂಡ್ ಸ್ವಲ್ಪ ಸೈಕ್ ಆಗುತ್ತೆ. ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಸಿಂಪಲ್ ನಿಮಗೆ ಅರ್ಥ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ ಆಗಿ ನಾವು ODI ವರ್ಲ್ಡ್ ಕಪ್ ನ್ಯೂ ಫಾರ್ಮ್ಯಾಟ್ ಏನಂತ ತಿಳ್ಕೊಳ್ಳೋದು. ಅದಕ್ಕಿಂತ ಮುಂಚೆ ಪ್ರೀವಿಯಸ್ ಫಾರ್ಮ್ಯಾಟ್ ಯಾವ ತರ ಇತ್ತು. ಟೋಟಲ್ ಆಗಿ 14 ಟೀಮ್ ಇರ್ತಾ ಇತ್ತು. ಈ ಒಂದು ನ್ಯೂ ಫಾರ್ಮ್ಯಾಟ್ ಅಲ್ಲೂ ಕೂಡ 14 ಟೀಮ್ ಇರುತ್ತೆ. ಸೊ ಟೋಟಲ್ ಆಗಿ ಪ್ರೀವಿಯಸ್ ಫಾರ್ಮ್ಯಾಟ್ ಅಲ್ಲಿ 7 ಟೀಮ್ ಇರ್ತಾ ಇತ್ತು, 2 ಗ್ರೂಪ್ ಮಾಡ್ತಾ ಇದ್ರು. ಅದರಿಂದ ಟಾಪ್ 3 ಟೀಮ್ಸ್ ನ ಸೂಪರ್ 6 ಅಂತ ಕ್ವಾಲಿಫೈ ಮಾಡ್ತಾ ಇದ್ರು. ಅಲ್ಲಿಂದ ನೆಕ್ಸ್ಟ್ ಟಾಪ್ 2 ಟೀಮು ಸೆಮಿಫೈನಲ್ಸ್ಗೆ ಹೋಗ್ತಾ ಇದ್ರು. ಸೆಮಿಫೈನಲ್ಸ್ ಇಂದ ಯಾರು ಗೆಲ್ತಾರೋ ಫೈನಲ್ಸ್ಗೆ ಹೋಗ್ಬಿಟ್ಟು ಟ್ರೋಫಿನ ಎತ್ಕೊಂಡು ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಬಟ್ ಇವಾಗ ನ್ಯೂ ಫಾರ್ಮ್ಯಾಟ್ ಏನಂತ ಹೇಳಿದ್ರೆ ಇದರಲ್ಲಿ ಟೋಟಲ್ ಆಗಿ 3 ರೌಂಡ್ಗಳು ಇರುತ್ತೆ. ಓಕೆನಾ, 3 ರೌಂಡ್ ಅಲ್ಲೂ ಸೇಮ್ 14 ಟೀಮ್ ಇರುತ್ತೆ ಫಸ್ಟ್ ರೌಂಡ್ ಅಲ್ಲಿ. ಬಟ್ 11 ಟೀಮ್ಸ್ ಏನಿದೆ ಫಸ್ಟ್ 11 ಟೀಮು ಅದು ಡೆಸ್ಟಿನೇಷನ್ ಪ್ಲೇ ಟೆಸ್ಟ್ ಆಡೋದ್ರಿಂದ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನ ಕೊಟ್ಬಿಟ್ಟು ಅವ್ರನ್ನ 11 ಟೀಮ್ ನ ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಕ್ವಾಲಿಫೈ ಮಾಡಿಬಿಡ್ತಾರೆ. ಓಕೆನಾ, ಸೊ ಇನ್ಮೇಲೆ 3 ಟೀಮ್ ಉಳ್ಕೊಳ್ಳುತ್ತೆ, 12, 13, 14. ಈ 3 ಟೀಮ್ಗೆ ಒಂದು ಟ್ರಯಾಂಗಲ್ ಸೀರೀಸ್ ನ ಆಡ್ತಾರೆ. ಓಕೆನಾ, ಈ ಒಂದು ODI ವರ್ಲ್ಡ್ ಕಪ್ ಅಲ್ಲಿ ಯಾವ ಟೀಮು ಟಾಪ್ 1 ಇರುತ್ತೋ ಆ ಒಂದು ಟೀಮ್ನ ಕರ್ಕೊಬಂದು ನೆಕ್ಸ್ಟು 12 ಟೀಮ್ಗೆ ಹ್ಯಾಡ್ ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಹ್ಯಾಡ್ ಮಾಡ್ತಾರೆ. ಇಲ್ಲಿಂದ ಟೋಟಲ್ ಆಗಿ 2 ಗ್ರೂಪ್ನ ಕ್ರಿಯೇಟ್ ಮಾಡ್ತಾರೆ. 2 ಗ್ರೂಪಲ್ಲೂ ಕೂಡ 6 ಟೀಮ್ಸ್ ಬರುತ್ತೆ. ಓಕೆನಾ, ಸೊ ನೆಕ್ಸ್ಟು ಇಲ್ಲಿಂದ ಟಾಪ್ 3 ಟೀಮ್ಸ್ನ ಕರ್ಕೊಬಂದು ರೌಂಡ್ 3 ಅಂತ ಬಿಡ್ತಾರೆ, ಸೂಪರ್ 7 ಅಂತ. ಬ್ರೋ, ಸೂಪರ್ 7 ಅಂತ ಹೇಳ್ತಾ ಇದ್ದೀರಾ, 2 ಗ್ರೂಪಿಂದ 3 ಟೀಮ್ ಕ್ವಾಲಿಫೈ ಆಗುತ್ತೆ. ಸೂಪರ್ 7 ಅಂತ ಹೇಳಿದ್ರೆ 7 ಟೀಮ್ ಇರಬೇಕು. ಇನ್ನೊಂದು ಟೀಮ್ ಯಾವ ಕಡೆಯಿಂದ ಬರುತ್ತೆ ಅಂತ ನೀವು ಕೇಳ್ಬೋದು. ಬಟ್ ಇನ್ನೊಂದು ಟೀಮ್ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಈ 2 ಗ್ರೂಪ್ ಇರುತ್ತಲ್ಲ 6 ಟೀಮ್ಸ್ ಅಲ್ಲಿ. ಓಕೆನಾ, 2 ಗ್ರೂಪಿಂದ ಹೈಯೆಸ್ಟ್ ವಿನ್ನು ಮತ್ತೆ ನೆಟ್ ಯಾವ ಟೀಮ್ ಚೆನ್ನಾಗಿರುತ್ತೋ ಆ ಒಂದು ಟೀಮ್ನ ಕರ್ಕೊಂಡ್ಬಂದು ಸೂಪರ್ 7ಗೆ ಬಿಡ್ತಾರಂತೆ. ಸೊ ಇದು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಒಳ್ಳೆ ಫಾರ್ಮ್ಯಾಟ್ ಕೂಡ ಚೆನ್ನಾಗಿದೆ, ಒಂಥರ ಬೇಸರ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ. ಬಟ್ ಮೋರ್ ಇಂಟ್ರೆಸ್ಟಿಂಗ್ ಫಾರ್ಮ್ಯಾಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅರ್ಥ ಆಯ್ತು ಇವಾಗ. ಟಾಪ್ 3 ಟೀಮ್ಸು ನೆಕ್ಸ್ಟ್ ರೌಂಡ್ಗೆ ಥರ್ಡ್ ಸೂಪರ್ 7ಗೆ ಕ್ವಾಲಿಫೈ ಆಗ್ತಾರೆ. ಮತ್ತೆ ಯಾವುದು ಹೈಯೆಸ್ಟ್ ವಿನ್ ಮತ್ತೆ ಹೈಯೆಸ್ಟ್ ನೆಟ್ ರನ್ ಇರುತ್ತೋ ಈ 2 ಗ್ರೂಪಿಂದ ಆ ಒಂದು ಟೀಮ್ನ ಮತ್ತೆ ತಗೊಂಡ್ಬಂದು ಸೂಪರ್ 7ಗೆ ಬಿಡ್ತಾರೆ. ಇಲ್ಲಿಂದ ಟ್ವಿಸ್ಟ್ ಇನ್ನ ಸ್ಟಾರ್ಟ್ ಆಗೋದು. ಯಾಕಂತ ಹೇಳಿದ್ರೆ ಇಲ್ಲಿಂದನೂ ಕೂಡ ಈ 7 ಸೂಪರ್ 7 ಅಲ್ಲಿ ಎಲ್ಲರೂ ಕೂಡ ಒಂದೊಂದು ಮ್ಯಾಚ್ನ ಅವ್ರ ಅಗೇನೆಸ್ಟ್ ಆಡಬೇಕು. ಅಲ್ಲಿ ಟೋಟಲ್ ಆಗಿ 21 ಮ್ಯಾಚ್ ಆಗುತ್ತೆ. ಅಂಡ್ ರೌಂಡ್ 2 ಅಲ್ಲೂ ಕೂಡ 30 ಮ್ಯಾಚ್ ಆಗುತ್ತೆ. ಟೋಟಲ್ ಆಗಿ 51 ಮ್ಯಾಚ್ ಆಗುತ್ತೆ. ದೆನ್ ಈ ಒಂದು ಟಾಪ್ 4, ಓಕೆನಾ, ಟಾಪ್ 4 ಈ ಸೂಪರ್ 7 ಅಲ್ಲಿ ಟಾಪ್ 4 ಟೀಮ್ಗಳು ಸೆಮಿಫೈನಲ್ಸ್ಗೆ ಕ್ವಾಲಿಫೈ ಆಗ್ತಾರೆ. ಅಲ್ಲಿಂದ 1 ವರ್ಸಸ್ 4 ಸೆಮಿಫೈನಲ್ಸ್ ಫಸ್ಟ್ ಮ್ಯಾಚು, ಮತ್ತೆ 2 ವರ್ಸಸ್ 3 ಸೆಮಿಫೈನಲ್ಸ್ ಸೆಕೆಂಡ್ ಮ್ಯಾಚು. ಇಲ್ಲಿ ಯಾರು ಗೆಲ್ತಾರೋ ಫೈನಲ್ಸ್ಗೆ ಹೋಗ್ತಾರೆ. ಫೈನಲ್ಸ್ ಅಲ್ಲಿ ಹೋಗ್ಬಿಟ್ಟು ಯಾರು ಗೆಲ್ತಾರೋ ODI ವರ್ಲ್ಡ್ ಕಪ್ನ ಅವ್ರು ಫುಲ್ ಸೆಲೆಬ್ರೇಟ್ ಮಾಡಿ ಹಂಗೆ ಮಜಾ ಮಾಡ್ತಾರೆ ಅಂತ ಹೇಳ್ಬೋದು. ಇದು ODI ವರ್ಲ್ಡ್ ಕಪ್ ನ್ಯೂ ಫಾರ್ಮ್ಯಾಟ್. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಸಿಂಪಲ್ ಆಗಿ ಇನ್ನೊಂದ್ಸಲ ವಾಚ್ ಮಾಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ T20 ವರ್ಲ್ಡ್ ಕಪ್ ನ್ಯೂ ಫಾರ್ಮ್ಯಾಟ್. ಸೊ ಪ್ರೀವಿಯಸ್ ಫಾರ್ಮ್ಯಾಟ್ ಯಾವ ತರ ಇರ್ತಾ ಇತ್ತು ಅಂತ ಹೇಳಿದ್ರೆ ಟೋಟಲ್ ಆಗಿ 4 ಗ್ರೂಪ್ ಇರ್ತಾ ಇತ್ತು. 4 ಗ್ರೂಪ್ ಅಲ್ಲಿ ಕೂಡ 5 ಟೀಮ್ನ ಆಗ್ತಾ ಇದ್ರು. ಬಟ್ ಇವಾಗ ನ್ಯೂ ಫಾರ್ಮ್ಯಾಟ್ ಅಲ್ಲಿ 5 ಗ್ರೂಪ್ನ ಮಾಡಿದ್ದಾರೆ. 5 ಗ್ರೂಪ್ ಇಂದ 4 ಟೀಮ್ನ ಹಾಕೊಂಡಿದ್ರೆ ಟೋಟಲ್ ಆಗಿ 5 ಗ್ರೂಪ್ ಸಿಗುತ್ತೆ. ಅಂಡ್ ಸೂಪರ್ 8 ಅಂತ ಮಾಡ್ತಾ ಇದ್ರು. ಟೋಟಲ್ ಆಗಿ 4 ಗ್ರೂಪ್ ಇಂದ ಪ್ರೀವಿಯಸ್ ಫಾರ್ಮ್ಯಾಟ್ ಅಲ್ಲಿ 2 ಟೀಮ್ನ ಎತ್ತ ಹಾಕೊಂಡು ಬಂದು ಸೂಪರ್ 8 ಅಂತ ಮಾಡ್ತಾ ಇದ್ರು. ಅಲ್ಲಿಂದ ಟಾಪ್ ಟೀಮ್, ಓಕೆನಾ, ಸೊ 2 ಸೂಪರ್ 8 ಅಲ್ಲಿ 4 ಗ್ರೂಪ್ ಮಾಡ್ತಾ ಇದ್ರು. ಸೊ ಟಾಪ್ 10 ಇರ್ತಾ ಇತ್ತಲ್ಲ, ಟಾಪ್ 2 ಟೀಮ್ಸ್ ಕರ್ಕೊಂಡ್ಬಂದು ಸೆಮಿಫೈನಲ್ಸ್ಗೆ ಬಿಡ್ತಾ ಇದ್ರು. ಅಲ್ಲಿಂದ ಸೆಮಿಫೈನಲ್ ಆಡ್ತಾ ಇತ್ತು. ಸೆಮಿಫೈನಲ್ ಆಡಾದ್ಮೇಲೆ ಫೈನಲ್ಸ್ಗೆ ಹೋಗ್ತಾ ಇದ್ರು. ಸೊ ಅಲ್ಲಿಂದ ಮ್ಯಾಚ್ ನ ವಿನ್ ಮಾಡಿ T20 ವರ್ಲ್ಡ್ ಕಪ್ ಕೂಡ ಗೆಲ್ತಾ ಇದ್ರು, ಎಂಜಾಯ್ ಕೂಡ ಮಾಡ್ತಾ ಇದ್ರು. ಬಟ್ ಇವಾಗ ನ್ಯೂ ಫಾರ್ಮ್ಯಾಟ್ ಅಲ್ಲಿ ಯಾವ ತರ ಅಂತ ಹೇಳಿದ್ರೆ ಟೋಟಲ್ ಆಗಿ ಗ್ರೂಪ್ ಸ್ಟೇಜ್ ಅಲ್ಲಿ 30 ಮ್ಯಾಚ್ ಸಿಗುತ್ತೆ. ಸೊ ಟೋಟಲ್ ಆಗಿ 5 ಗ್ರೂಪ್ ಅಲ್ಲಿ 4 ಟೀಮ್ಗಳು ಇರ್ತಾರೆ. ಸೊ ಈಚ್ ಗ್ರೂಪ್ ಇಂದ 2 ಟೀಮ್ನ ಎತ್ತಾಕ್ ಹೋಗ್ಬರ್ತದೆ. ಅದನ್ನ ಸೂಪರ್ 10 ಅಂತ ಮಾಡ್ತಾರೆ. ಸೂಪರ್ 8 ಇವಾಗ ಸೂಪರ್ 10 ಆಗುತ್ತೆ. ಸೂಪರ್ 10 ಅಲ್ಲಿ ಟಾಪ್ ಟೀಮ್ ಈಚ್ ಗ್ರೂಪ್ ಕನ್ಫರ್ಮ್ ಎ ಸ್ಪಾಟ್ ಇನ್ ದ ಸೆಮಿಫೈನಲ್ಸ್. ಓಕೆನಾ, 2 ಗ್ರೂಪ್ ಇಂದ ಟಾಪ್ 1 ಯಾವ್ದಿರುತ್ತೋ ಆ ಟೀಮ್ಗಳು ಡೈರೆಕ್ಟ್ ಸೆಮಿಫೈನಲ್ಸ್. ಓಕೆನಾ, 2 ಗ್ರೂಪ್ ಇರುತ್ತೆ. 5 ಟೀಮ್ ಅಲ್ಲಿ ಯಾರು ಟಾಪ್ ಅಲ್ಲಿ ಇರ್ತಾರೋ ಡೈರೆಕ್ಟ್ ಸೆಮಿಫೈನಲ್ಸ್ಗೆ ಹೋಗ್ಬಿಡ್ತಾರೆ. ಇನ್ ಸೆಕೆಂಡ್ ಮತ್ತೆ ಥರ್ಡ್ 2 ಗ್ರೂಪ್ ಅಲ್ಲಿ ಇರ್ತಾರಲ್ಲ ಅವ್ರಿಗೆ ಎಲಿಮಿನೇಟರ್ನ ಆಡಿಸ್ತಾರೆ. ಇದು ಟ್ವಿಸ್ಟ್ ಆಕ್ಚುಲಿ ಸಕ್ಕತ್ತಾಗಿದೆ. ಬಿಕಾಸ್ ಸೂಪರ್ 8 ಲಾಸ್ಟ್ ಪ್ರೀವಿಯಸ್ ಫಾರ್ಮ್ಯಾಟ್ ಅಲ್ಲಿ ಯಾವ ತರ ಮಾಡ್ತಾ ಇದ್ರು 2 ಟೀಮ್ನ ಕ್ವಾಲಿಫೈ ಮಾಡಿ ಸೆಮಿಫೈನಲ್ಸ್ಗೆ ಬಿಟ್ಬಿಡ್ತಾ ಇದ್ರು. ಬಟ್ ಇವಾಗ ಸೂಪರ್ 10 ಅಲ್ಲಿ ಟಾಪ್ ಟೀಮ್ನ ಕರ್ಕೊಂಡು ಹೋಗಿ ಸೆಮಿಫೈನಲ್ಸ್ಗೆ ಬಿಡ್ತಾರೆ. ಅಂಡ್ ಸೆಕೆಂಡ್ ಥರ್ಡ್ ಇರ್ತಾರೆ 2 ಗ್ರೂಪ್ ಅಲ್ಲಿ ಅವ್ರಿಗೆ ಎಲಿಮಿನೇಟರ್ಸ್ ಆಡಿಸ್ತಾರೆ. ಎಲಿಮಿನೇಟರ್ಸ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವ್ರನ್ನ ಕರ್ಕೊಬಂದು
ಸೆಮಿಫೈನಲ್ಸ್ಗೆ ಬಿಡ್ತಾರೆ. ಸೊ ಈ ಒಂದು ಫಾರ್ಮೆಟ್ ಅಂತೂ ಸಕ್ಕತ್ತಾಗಿದೆ ಯಾಕಂದ್ರೆ ಸೊ ಇದು ಆಕ್ಚುಲಿ 2 T20 ಮತ್ತು ODI ವರ್ಲ್ಡ್ ಕಪ್ ಫಾರ್ಮೆಟ್ಟು. ಸೊ ಸಕ್ಕತ್ತಾಗಿದೆ. ಅದಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಪಾಕಿಸ್ತಾನದವ್ರಿಗೆ ಇನ್ಮೇಲೆ 3 ಸಲ ಗೂಟನ ಇಡ್ಬೋದು ಈ ಒಂದು ನ್ಯೂ ಫಾರ್ಮ್ಯಾಟಲ್ಲಿ ODI ಅಂತ. ಸೊ ಸಕ್ಕತ್ತಾಗಿದೆ ಫಾರ್ಮೆಟು. ನನಗಂತೂ ಒಂಥರ ಮೋರ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ನಡೀತಿದ್ದಲ್ಲ, ಸೊ ಅದೇ ಒಂದು ಫಾರ್ಮೆಟ್ನ ಇಟ್ಟಿದ್ದಾರೆ. ಬಟ್ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ ಸಕ್ಕತ್ತಾಗಿರುತ್ತೆ. ಈ ಒಂದು ಫಾರ್ಮೆಟ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಜಸ್ಟ್ ಹಂಗೆ ಕಾಮೆಂಟ್ ಮಾಡಿ.